ಅನ್ನಪೂರ್ಣೆ ಸುಧಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥ ಭಿಕ್ಷಾಂದೇಜು ಪಾರ್ವತಿ. ಮಾತೆ ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ತಮ್ಮೆಲ್ಲರ ಮೇಲೂ ಇರಲಿ. ಹಾಗೆ ಇಂದಿನ ವಿಶೇಷ ಸಂಚಿಕೆ ಏನು ಅಂತಂದರೆ, ತಾಯಂದರಿಗೆ ಬಹಳ ದೊಡ್ಡ ಕೆಲಸ ಏನು ಅಂತಂದರೆ ಮಕ್ಕಳಿಗೆ ಊಟ ಮಾಡಿಸೋದೇ ಬಹಳ ದೊಡ್ಡ ಕೆಲಸ ಇತ್ತೀಚಿನ ಕಾಲಮಾನದಲ್ಲಿ. ಏಕೆಂತಂದರೆ ಮಕ್ಕಳು ಒಂದು ಊಟದ ಸಮಯದಲ್ಲಿ ಕಿರಿಕಿರಿ ಮಾಡುತ್ತವೆ. ಎರಡನೇದಾಗಿ ಮಲಗಿದಾಗ ಕೆಲವು ಮಕ್ಕಳು ಬೆಚ್ಚಿ ಬೀಳುವಂಥದ್ದು, ಹಾಗೆ ಹಲ್ಲು ಕಡಿಯುವಂಥದ್ದು, ಮತ್ತು ಮಕ್ಕಳು ಎಷ್ಟು ತಿಂದರೂ ಮೈ ಹಿಡಿಯೋದಿಲ್ಲ, ಶರೀರ ಒಣಗಿ ಹೋಗ್ತಾ ಇರ್ತಕ್ಕಂಥದ್ದು. ಯಾಕೆ ಮಕ್ಕಳಿಗೇನೆ ಈ ಸಮಸ್ಯೆಗಳು ಉದ್ಭವ ಆಗುತ್ತೆ? ಸರ್ವೇ ಸಾಮಾನ್ಯ ಇದು ಒಂದು 7 ವಯಸ್ಸಿನವರೆಗೂ ಇರುತ್ತೆ ಮಕ್ಕಳಲ್ಲಿ. ಇದು ಬಾಲಗೃಹ ಅಂತ ಹೇಳ್ತೀವಿ. ಬಾಲಗೃಹದಲ್ಲಿ 3 ವಿಧ. ಒಂದು ಪ್ರಥಮವಾಗಿ 3ನೇ ವಯಸ್ಸಿಗೆ ಪ್ರಾರಂಭವಾಗುತ್ತೆ, ಎರಡನೇದಾಗಿ 5ನೇ ವಯಸ್ಸಿಗೆ ಪ್ರಾರಂಭವಾಗುತ್ತೆ, 3ನೇದಾಗಿ 7ರಿಂದ 9 ವರ್ಷದವರೆಗೂ ಪ್ರಾರಂಭದಲ್ಲಿ ಇರುತ್ತೆ. ಪ್ರಥಮ, ದ್ವಿತೀಯ, ತೃತೀಯ ಈ 3ರಲ್ಲೂ ಸಹ ಮಕ್ಕಳು ತಾಯಂದಿರನ್ನ ಬಹಳ ಮಾನಸಿಕವಾಗಿ ಹಿಂಡು ಬಿಡ್ತಾರೆ. ಅವು ಊಟ ಮಾಡಲ್ಲ, ಇವ್ರು ಬಿಡಲ್ಲ, ಇವ್ರು ಏನೆಲ್ಲ ತೋರಿಸಿ ಏನೆಲ್ಲ ಮಾಡಿದರೂ ಅವು ತಿನ್ನಲ್ಲ. ಕೆಲವು ಮಕ್ಕಳು ಬಾಯೇ ಓಪನ್ ಮಾಡಲ್ಲ ತಿನ್ನಲಿಕ್ಕೆ, ಕೆಲವು ತಿಂದದ್ದನ್ನು ವಾಮಿಟ್ ಮಾಡುತ್ತವೆ. ಇದೆಲ್ಲ ಯಾಕೆ ಮಕ್ಕಳಿಗಾಗುತ್ತಂದರೆ ಶೂದ್ರ ದೇವತೆಯರ ಕಾಟ. ಬಹಳ ಕೆಟ್ಟದಿದು. ಪಾಪ ಅವು ಆಡಲ್ಲ, ಅದಕ್ಕೆ ಅಂಥೇಳಿ ಕೆಲವೊಂದು ಈ ಶೂದ್ರ ಗ್ರಹಗಳು, ಶೂದ್ರ ದೈವಗಳು, ಶೂದ್ರ ಶಕ್ತಿಗಳು ಅವುಗಳನ್ನ ಹಾಗೆ ಆಡಿಸುತ್ತವೆ. ಇದೆಲ್ಲನೂ ಸಹ ನೀವು ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಕೆಲವೊಂದು ಪರಿಹಾರದ ಮಾರ್ಗಕ್ಕೆ ಹೋಗಲೇಬೇಕು. ಬಹಳ ಮುಖ್ಯವಾದದ್ದು ಏನು, ಇದಕ್ಕೆ ನಾವೇನು ಪರಿಹಾರ ಮಾಡ್ಕೋಬಹುದು? ಸರಳವಾದಂಥ ಪರಿಹಾರ ಮಾರ್ಗ ನಿಮ್ಮ ಮನೇಲಿ ಇರ್ತಕ್ಕಂಥದ್ದು. ಆ ಮಕ್ಕಳಿಗೆ ತಿನ್ನಿಸಿರ್ತಕ್ಕಂಥ ಅನ್ನ ಇರುತ್ತೆ ನೋಡಿ, ಅದೆಷ್ಟೋ ತುತ್ತು ತಿಂದಿರಲಿ, ಮಿಕ್ಕಿರ್ತಕ್ಕಂಥ ಅನ್ನ ಅದನ್ನು ಒಂದು ಎಕ್ಕದ ಎಲೆ ತಗೊಳ್ಳಿ, ಅಥವಾ ಮನೇಲಿರ್ತಕ್ಕಂಥ ವಿಳೆದೆಲೆ ತಗೊಳ್ಳಿ. ತುಂಬ ಇಂಪಾರ್ಟೆಂಟ್ ಇದು. ಅದರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ, ವಿಳೆದೆಲೆ ಮೇಲೆ ಅನ್ನ ಹಾಕಿ, ಅನ್ನದ ಮೇಲೆ ಅರಿಶಿನ ಕುಂಕುಮ ಹಾಕಿ, ಮಗು ಮುಖದಿಂದ ಒಂದು 3 ಸಲ ಇಳೆ ತೆಗೆದು ಮನೆಯಿಂದ ಆಚೆ, ನಿಮ್ಮ ಗೇಟಿಂದ ಆಚೆ ಬಂದು ಬಲಭಾಗಕ್ಕೆ ಎಡಭಾಗಕ್ಕೆ ಒಂದೊಂದನ್ನು ಎಸ್ಬಿಡಿ. ಹಾಗೆ ಮಗು ಮಲಗತಕ್ಕಂತಹ ಜಾಗದಿಂದ ತಲೆಯಿಂದ ಒಂದು 3 ಅಡಿ ಅಂತರದಲ್ಲಿ ನೀವು ಒಂದು ಬಾಲಗ್ರಹದ ಒಂದು ಯಂತ್ರ ಬರುತ್ತೆ. ಆ ಯಂತ್ರವನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಇಡಬೇಕು. ಯಾವುದು ಆ ಬಾಲಗ್ರಹ ಯಂತ್ರ ಅಂತಂದರೆ ಇದು ಬಹಳ ಇಂಪಾರ್ಟೆಂಟ್. ಅದನ್ನು ಮಗು ಹೆಸರಿಗೆ ಅಂತ ಹೇಳಿ ಬರೆದು ಕೊಡ್ತೇವೆ. ಅದನ್ನು ನಾವು ಬರೆದು ಕೊಡ್ತೇವೆ. ನಿಮ್ಗಳಿಗಂಥದ್ದು ಅವಕಾಶ ಇದೆ ಕಳಿಸಿ ಗುರುಗಳೇ ಅಂತಂದರೆ ನಾವು ಬರೆದು ಕೊರಿಯರ್ ಸಹ ನಿಮಗೆ ಮಾಡಿ ಕಳಿಸ್ಕೊಡ್ತೇವೆ. ಇದು ತುಂಬ ಇಂಪಾರ್ಟೆಂಟ್. ಸೆಕೆಂಡ್ ಆಪ್ಷನ್ ಬಂದು, ಈ ಮಕ್ಕಳುಗಳು ಹೀಗೆ ಚಂಡಿ ಹಿಡಿಯೋದು ಇವೆಲ್ಲ ಬಿಡುಗಡೆ ಆಗಬೇಕು, ಸರಿ ಹೋಗಬೇಕು ಅಂತಂದರೆ ನೀವು ಬಿಳಿ ಎಕ್ಕದ ಮರದ ಬೇರನ್ನು ತಂದು ಒಣಗಿಸಿ ಅದನ್ನು ಸುಟ್ಟು ಅದರ ಬೂದಿಯನ್ನು ಮಕ್ಕಳ ಹಣೆಗೆ ಹಚ್ಚಬೇಕು. ಮಕ್ಕಳು ಹಠ ಹಿಡಿಯುವಂಥದ್ದನ್ನು ಬಿಡ್ತಾರೆ. ಮೋಸ್ಟ್ ಆಫ್ ಇಂಪಾರ್ಟೆಂಟ್ ಇದು. ಅದಾದ ಮೇಲೆ ಒಂದು ದೃಷ್ಟಿ ಬೀಜ, ಮೊರಳೆ ಮಾತಂಗಿ, ಇದು ಎರಡನ್ನೂ ಸಹ ಮಗುವಿನ ಮುಖದಿಂದ ಇಳೆ ತೆಗೆದು ಅವರ ಸೊಂಟಕ್ಕೆ ಕಟ್ಟಬೇಕು. ಅವರ ಉಡದಾರಕ್ಕೆ ಬಿಳಿ ಬಟ್ಟೆಯಲ್ಲಿ ಹಾಕಿ ಮುಖದಿಂದ ಇಳೆ ತೆಗೆದು ಬಿಳಿ ಬಟ್ಟೆಯಲ್ಲಿ ಅವರು ಸೊಂಟಕ್ಕೆ ಕಟ್ಟಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ಎಲ್ಲವೂ ಆದ ಬಳಿಕ ಇನ್ನೂ ಹೀಗೆ ನಮಗೆ ಚಂಡಿ ಹಿಡಿತಾ ಇದೆ ಮಗು ಅಂತಿದ್ರೆ ಒಂದು ಸರಳ ಉಪಾಯ ಏನಂತಂದರೆ, ಶಿವನ ದೇವಸ್ಥಾನದಲ್ಲಿ ಹೋಗಿ ಭಸ್ಮಾರ್ಚನೆ ಮಾಡಿರತಕ್ಕಂತಹ ಭಸ್ಮವನ್ನು ತಂದು ಮಗುವಿಗೆ ನಿರಂತರವಾಗಿ ಅದನ್ನು ಹಣೆಗೆ ಧಾರಣೆ ಮಾಡ್ತಾ ಬನ್ನಿ. ಇವು ತುಂಬ ಇಂಪಾರ್ಟೆಂಟ್. ಇದರಿಂದ ಆರೋಗ್ಯ, ಆಯುಷು ಎರಡೂ ಸಹ ಮಗುವಿಗೆ ವೃದ್ಧಿ ಆಗುತ್ತೆ. ಊಟದ ಮಿತಿ ಹೆಚ್ಚುತ್ತೆ. ತಾಯಂದರಿಗೆ ಮಾನಸಿಕವಾಗಿ ನೋವು ಕಡಿಮೆ ಆಗುತ್ತೆ. ಚಿಂತೆ ಮಾಡಬೇಡಿ.
ಇಂಥದ್ದೆಲ್ಲವೂ ಆಗ್ತಕ್ಕಂಥದ್ದು ಈ ಬಾಲಗ್ರಹದಿಂದ. ಬಾಲಗ್ರಹ ಕಳೆದ ಬಳಿಕವೇ ಅವರಿಗೆ ಪರಿವರ್ತನೆ ಸಿಗತಕ್ಕಂಥದ್ದು. ತೀರಾಮಾನ ಸಮಸ್ಯೆಗಳಾಗ್ತಿದೆ ಅಂತಂದರೆ ಖಂಡಿತ ಇದಕ್ಕೆ ಪರಿಹಾರ ನಾನು ನಿಮಗೆ ಮಾಡಿಕೊಡ್ತೇನೆ. ಬಾಲಗ್ರಹ ಯಂತ್ರ ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ. ಅದನ್ನು ಮಾಡಿ ಹಾಕಿ, ಖಂಡಿತ ಒಳ್ಳೆಯದಾಗುತ್ತೆ. ಇನ್ನಷ್ಟು ಸಮಸ್ಯೆಗಳು ನಿಮಗಿದ್ದರೆ ಚಿಂತೆ ಮಾಡಬೇಡಿ, ನೇರ ಭೇಟಿಯಾಗಲಿಕ್ಕೂ ಅವಕಾಶ ಇದೆ. ಹಾಗೇ ನಿಮ್ಮ ಸಮಸ್ಯೆಗಳೇನಿದ್ರು ಕಮೆಂಟ್ ಬಾಕ್ಸಲ್ಲಿ ಬರೆದು ಕಳಿಸಿ, ನಾನು ಉತ್ತರಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್, ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.